SG ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋದಲ್ಲಿ ದ್ವಿರುಕ್ತಿ ಎಂದರೇನು, ಒಂದು ವಿಶೇಷ ಅರ್ಥದಲ್ಲಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಪದೇ ಪದೇ ಹೇಳುವುದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ. ಉದಾಹರಣೆ ಕೂಡ ನಾವು ನೋಡಿದ್ವಿ. ಹೌದು, ನಡೆ ನಡೆ, ತಡೆ ತಡೆ, ನಿಲ್ಲು ನಿಲ್ಲು, ಸಾಕು ಸಾಕು, ಈ ತರ ಉದಾಹರಣೆಗಳನ್ನ ನಾವೇನ್ ಮಾಡಿದ್ವಿ, ಅನೇಕ ಅರ್ಥದಲ್ಲಿ ಅದನ್ನ ಬಳಕೆ ಮಾಡಿದ್ವಿ. ಆದ್ರೆ ಈಗ ದ್ವಿರುಕ್ತಿಯನ್ನ ನಾವು ವಿಶೇಷ ರೂಪದಲ್ಲಿ ಬಳಕೆ ಮಾಡ್ತೀವಿ ಅಂತ ಹೇಳ್ಬೋದು. ಯಾವ ತರ ಅಂತಂದ್ರೆ, ಮೊದಲು 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 ಅನ್ನುವಂಥದ್ದನ್ನ ನಾವು ಯಾವ ತರ ಬರೀತೀವಿ ಅಂದ್ರ, ಮೊಟ್ಟ ಮೊದಲು, ಮೊಟ್ಟ ಮೊದಲು, ಅಥವಾ ಮೊತ್ತ ಮೊತ್ತ ಮೊದಲು ಅಂತ ಕೂಡ ನಾವು ಕರಿತೀವಿ. ಅದೇ ರೀತಿಯಾಗಿ ಕಡೆಗೆ ಕಡೆಗೆ, ಕಟ್ಟ ಕಡೆಗೆ, ಕಟ್ಟ ಕಡೆಗೆ ಉಳಿಯುವುದೊಂದೇ ಪ್ರಶ್ನೆ ಹೀಗೂ ಉಂಟೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಕಡೆಗೆ ಕಡೆಗೆ ಅನ್ನುವಂಥದ್ದನ್ನ ನಾವು ಕಟ್ಟ ಕಡೆಗೆ ಅಂತ ಬರಿತೀವಿ. ಕಟ್ಟ ಕಡೆಗೆ. ಇಲ್ಲಿ ದ್ವಿರುಕ್ತಿಗಳನ್ನ ನಿಮಗೆ ಮೂರನೇ ಸಂಬಂಧಿ ಪದದಲ್ಲಿ ಹೆಚ್ಚಾಗಿ ಕೊಡ್ತಾರಂತ ಹೇಳ್ಬೋದು. ನಂತರ ನಡುವೆ ನಡುವೆ, ನಟ್ಟ ನಡುವೆ, ನಟ್ಟ ನಡುವೆ. ಅದೇ ತರ ಬಯಲು ಬಯಲು, ಬಟ್ಟ ಬಯಲು, ಬಟ್ಟ ಬಯಲು. ಆಮೇಲೆ ಹೇಳ್ತಿರ್ತಾರೆ, ಇಲ್ಲಿ ಯಾವುದೇ ತರದ ಗಿಡ ಇಲ್ಲ, ಪೂರ ಏನಾಗ್ಯದ, ಬಟಾ ಬಯಲಾಗ್ಯದ ಅನ್ನೋ ಮಾತು ನಾವು ಕಾಮನ್ ಆಗಿ ಮಾತಾಡ್ತಾ ಇರ್ತೀವಲ್ಲ, ಆ ಸಂದರ್ಭದಲ್ಲಿ ಬಯಲು ಬಯಲು ಅನ್ನಂಗಿಲ್ಲ, ಎಲ್ಲಾ ಬಟಾ ಬಯಲಾಗ್ಯದ ನೋಡು ಅನ್ನುವಂತಹ ಮಾತನ್ನ ಹೇಳ್ತಾ ಇರ್ತೀವಿ. ನಂತರ ತುದಿ ತುದಿ, ತುತ್ತ ತುದಿ, ತುತ್ತ ತುದಿ. ಆನಂತರ ಕೊನೆಗೆ ಕೊನೆಗೆ, ಕೊನೆ ಕೊನೆಗೆ, ಕೊನೆ ಕೊನೆಗೆ. ಮೆಲ್ಲಗೆ, ಮೆಲ್ಲನೆ ಮೆಲ್ಲನೆ, ಮೆಲ್ಲ ಮೆಲ್ಲನೆ. ಮೆಲ್ಲ ಮೆಲ್ಲನೆ ಬಂದನೆ, ಕೃಷ್ಣನಿಗೆ ಹೇಳ್ತಾರಲ್ಲ, ಆತರ ಮೆಲ್ಲನೆ ಮೆಲ್ಲನೆ, ಮೆಲ್ಲ ಮೆಲ್ಲನೆ ಅನ್ನುವಂತಹ ಮಾತನ್ನ ಹೇಳ್ತೀವಿ. ಹೊಸದು ಹೊಸದು, ಹೊಚ್ಚ ಹೊಸದು, ಹೊಚ್ಚ ಹೊಸದು. ಅದೇ ರೀತಿ ಮನೆಗೆ ಮನೆಗೆ, ಮನೆ ಮನೆಗೆ, ಮನೆ ಮನೆಗೆ. ನಂತರ ಹಸಿರು ಹಸಿರು, ಹಚ್ಚ ಹಸಿರು, ಹಚ್ಚ ಹಸಿರು. ನಂತರ ಹೌದು ಹೌದು, ಹೌದೌದು. ನೋಡ್ರಿ, ಈ ಎಲ್ಲಾ ಉದಾಹರಣೆಗಳನ್ನ ನಾವು ವಿಶೇಷ ರೂಪದಲ್ಲಿ ನಾವು ದ್ವಿರುಕ್ತಿಗಳನ್ನ ಬಳಸುವಂತ ಸಂದರ್ಭದಲ್ಲಿ ಹೇಳ್ತೀವಿ. ಇದಿಷ್ಟು ಏನಾಗಿತ್ತು, ನಿನ್ನೆ ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಿರುಕ್ತಿಗಳನ್ನ ನೋಡಿದ್ವಿ. ದ್ವಿರುಕ್ತಿಯ ಜೊತೆ ಜೊತೆಗೇನೆ ಇನ್ನೊಂದು ಬರುವಂತಹ ಒಂದು ವ್ಯಾಕರಣ ಅಂಶ ಯಾವುದು ಅಂದ್ರೆ ಜೋಡು ನುಡಿ. ಯಾಕಂದ್ರೆ ಮೂರನೇ ಸಂಬಂಧಿ ಪದದಲ್ಲಿ ದ್ವಿರುಕ್ತಿಯನ್ನ ಕೊಟ್ರೆ, ಒಂದು ಎರಡನೇ ಪದದಲ್ಲಿ ದ್ವಿರುಕ್ತಿ ಕೊಟ್ರೆ, 3 ಮತ್ತು 4ನೇ ಸಂಬಂಧಿ ಪದದಲ್ಲಿ ಜೋಡು ನುಡಿಯನ್ನ ಕೊಡ್ತಾರೆ. ಅಕಸ್ಮಾತ್ ಆಗಿ 1-2 ಪದದಲ್ಲಿ ಜೋಡು ನುಡಿ ಕೊಟ್ರೆ 3 ಮತ್ತು 4ನೇ ಪದಗಳಲ್ಲಿ ನಾವು ದ್ವಿರುಕ್ತಿಗಳನ್ನ ನೋಡಬಹುದು. ಅದಕ್ಕಾಗಿ ಇದೇ ಒಂದು ವಿಡಿಯೋದಲ್ಲಿ ನಾವು ಜೋಡು ನುಡಿ ಅಂದ್ರೆ ಏನು, ಜೋಡು ನುಡಿಗಳು ಯಾವ ರೀತಿ ಇರ್ತಾವು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನೋಡ್ರಿ, ಜೋಡು ನುಡಿಗಳು. ಜೋಡು ನುಡಿಗಳು ಅಂತಂದ್ರೆ ಮೇಲ್ನೋಟಕ್ಕೆ ಅಂದ್ರೆ ಕೆಲವೊಂದು ಪದಗಳು ಹೇಗಿರ್ತಾವು ಅಂತಂದ್ರ, ಅವುಗಳನ್ನ ನೋಡಿದ ತಕ್ಷಣನೇ ಇವು ನಮಗೆ ದ್ವಿರುಕ್ತಿ ಅಂತ ಅನಿಸ್ತಾವ. ಆದ್ರೆ ಅವು ಹಾಗೆ ಕಂಡು ಬಂದರೂ ಅವುಗಳನ್ನ ನಾವು ದ್ವಿರುಕ್ತಿ ಎನ್ನದೆ ಜೋಡು ನುಡಿ ಅಂತ ಹೇಳ್ತೀವಿ. ಹಾಗಾದ್ರೆ ಅಂತ ಪದಗಳು ಯಾವುವು? ಆದ್ರೆ ಇಲ್ಲಿ ಇನ್ನೊಂದು ಮಾತನ್ನ ಹೇಳ್ತಾರ, ದ್ವಿರುಕ್ತಿಯಲ್ಲಿ ನಾವು ಒಂದೇ ಪದವನ್ನ 2 ಬಾರಿ ಬಳಕೆ ಮಾಡ್ತೀವಿ. ಉದಾಹರಣೆಗೆ ಸಾಕು ಅನ್ನೋದನ್ನ 2 ಸಲ, ಸಾಕು ಸಾಕು, ನಿಲ್ಲು ನಿಲ್ಲು, ಹೌದು, ಪದೇ ಪದೇ, ಈ ತರ ಪದಗಳನ್ನ ನಾವು ನೋಡಿದ ತಕ್ಷಣನೇ ನಮ್ಗೇನ್ ಅನ್ಸುತ್ತೆ, ದ್ವಿರುಕ್ತಿ ಕಂಡಂಗ ಆಗತ್ತೆ. ಆದ್ರೆ ಅದು ಜೋಡಿ ನುಡಿ. ಆದ್ರೆ ಇಲ್ಲಿ ಒಂದು ಪದವನ್ನ 2 ಸಲ ಹೇಳ್ತಾ ಇದ್ರೆ ಅದಕ್ಕೆ ದ್ವಿರುಕ್ತಿ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಬೇರೆ ಬೇರೆ ಪದಗಳು ಜೋಡಿಯಾಗಿ ಬರ್ತವೆ, ಬೇರೆ ಬೇರೆ ಪದಗಳು ಜೋಡಿಯಾಗಿ ಬರ್ತಾವೆ. ಹೀಗೆ ಜೋಡಿಯಾಗಿ ಬರುವಂತಹ ಪದಗಳಲ್ಲಿ 2 ರೀತಿಯಾದಂತಹ ಪದಗಳನ್ನ ನೋಡ್ತೀವಿ ನಾವು. ಯಾವುದ್ರಲ್ಲಿ? ಜೋಡು ನುಡಿಗಳಲ್ಲಿ 2 ರೀತಿಯಾದಂತಹ ಪದಗಳನ್ನ ನೋಡ್ತೀವಿ. ಅದರಲ್ಲಿ ಮೊದಲೇದಾದಂತಹ ಒಂದು ಪದ 2 ಪದಗಳಿಗೆ ಅರ್ಥವಿರುತ್ತದೆ.
ಎರಡೂ ಪದಗಳಿಗೆ ಅರ್ಥವಿರುತ್ತದೆ. ನೋಡಿ, ಅಂದ್ರೆ ವಿರುಕ್ತಿಯೊಳಗೆ ನಾವು 2 ಸಾರಿ ಒಂದು ಪದವನ್ನ ಬಳಕೆ ಮಾಡಿದ್ರೆ ಜೋಡು ನುಡಿಯೊಳಗ 2 ಬೇರೆ ಬೇರೆ ಪದಗಳು ಬರ್ತಾವ. ಆದ್ರೆ 2 ಬೇರೆ ಬೇರೆ ಪದಗಳು ಬಂತು ಅಂದ್ರೆ 2 ಪದಗಳಿಗೆ ಏನಾಗಿರುತ್ತೆ, ಅರ್ಥ ಇರುತ್ತೆ ಅನ್ನುವಂಥದ್ದು ಒಂದು ಪದ. ಆದ್ರೆ ಎರಡನೆಯದ್ರಲ್ಲಿ ಏನ್ ಹೇಳ್ತಾರ, ಮೊದಲ ಪದಕ್ಕೆ ಮಾತ್ರ ಅರ್ಥವಿರುವುದು. ಮೊದಲ ಪದಕ್ಕೆ ಮಾತ್ರ ಅರ್ಥವಿರುತ್ತದೆ. ನಾ ಹೇಳ್ದೆ, ಜೋಡು ನುಡಿಗಳಲ್ಲಿ 2 ಪದಗಳು ಬೇರೆ ಬೇರೆ ಪದಗಳು ಬರ್ತಾವು. ಬೇರೆ ಬೇರೆ ಪದಗಳು ಬಂದಾಗ 2 ಪದಗಳಿಗೆ ಅರ್ಥ ಇದ್ರೆ ಅದನ್ನು ಕೂಡ ನಾವು ಜೋಡು ನುಡಿ ಅಂತ ಹೇಳ್ತೀವಿ. ಮೊದಲ ಒಂದು ಪದಕ್ಕೆ ಅರ್ಥ ಇತ್ತು ಅಂದ್ರ ಅದನ್ನು ಕೂಡ ನಾವು ಜೋಡು ನುಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಕೊಟ್ಟಂತಹ ಪದಗಳಲ್ಲಿ, ಜೋಡಿಯಾಗಿ ಬಂದಂತಹ ಪದಗಳಲ್ಲಿ ಮೊದಲ ಪದಕ್ಕೆ ಮಾತ್ರ ಅರ್ಥ ಇದ್ದು ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ ಅಂತ ಅರ್ಥ. ಯಾವುದು ಇದು ಎರಡನೇದ್ರಲ್ಲಿ. ಹಾಗಾದ್ರೆ ಒಂದನೇದಕ್ಕೆ ನಾವು ಉದಾಹರಣೆಯನ್ನ ನೋಡು. ಯಾವ್ದು ಒಂದನೇದಕ್ಕೆ ಉದಾಹರಣೆಗಳು ಬರ್ತಾವು? ಹೌದಾ, ಸರಿ. ಇಲ್ಲಿ ನಿಮ್ಗೆ ಇಲ್ಲಿ ನೋಡ್ರಿ, ಮೊದಲನೇದು ಪದಗಳು ಯಾವ್ದು ಬರ್ತಾವು ಅಂತಂದ್ರೆ, ಜೋಡು ನುಡಿಯಲ್ಲಿ ಮೊದಲ ಬರುವಂತಹ ಜೋಡಿ ಬರುವಂತಹ 2 ಪದಗಳಿಗೂ ಅರ್ಥ ಇರುತ್ತೆ ಅಂತ ಹೇಳಿ. ಹಾಗಾದ್ರೆ ಆ ಅರ್ಥ ಇರುವಂತಹ ಪದಗಳು ಯಾವ್ಯಾವ ಬರ್ಬೋದು, ಯಾವ್ಯಾವ ಉದಾಹರಣೆಗಳು ಬರ್ತಾವು? ಸತಿ ಪತಿ, ಗಂಡ ಹೆಂಡತಿ ಅನ್ನುವಂಥದ್ದು. ಕೆನೆ ಮೊಸರು, ಕೆನೆ ಇಂದ ಕೂಡಿದಂತಹ ಮೊಸರು. ಹಾಲು ಜೇನು, ಇವೆರಡೂ ಜೋಡಿ. ಅಂದ್ರೆ ಇಲ್ಲಿ 1ನೇ ಪದಕ್ಕೂ ಅರ್ಥ ಇದೆ, 2ನೇ ಪದಕ್ಕೂ ಅರ್ಥ ಇದೆ. ಅದೇ ತರ ಎಳ್ಳು ಬೆಲ್ಲ, ಹೌದಾ. ನಂತರ ಆಟ ಪಾಠ, ಆನಂತರ ಓದು ಬರಹ, ಹಣ್ಣು ಹಂಪಲು, ಉಡುಗೆ ತೊಡುಗೆ, ಉಪ್ಪು ಖಾರ. ಈ ತರ 2 ಪದಗಳಿಗೆ ಅರ್ಥ ಇರುವಂತಹ ಒಂದು ಪದಗಳ ಜೋಡಿಯನ್ನ ನಾವು ಜೋಡು ನುಡಿಯಲ್ಲಿ ಹೇಳ್ತೀವಿ. ನಂತರ ಎರಡನೇದಾಗಿ ಇರುವಂತಹದ್ದು ಮೊದಲ ಪದಕ್ಕೆ ಮಾತ್ರ ಅರ್ಥವಿರುವುದು ಅಂತ ಹೇಳ್ತಾರ. ಅರ್ಥವಿರುವುದು ಹಾಗಾದ್ರೆ ಅದು ಯಾವುದು? ಅಲ್ಲಿ ಏನ್ ಮಾಡ್ತಾರ, ಮೊದಲ ಪದ ಏನಾಗಿರ್ತದ, ಪ್ರತಿಧ್ವನಿ ಶಬ್ದಗಳು ಇರ್ತಾವು. 2ನೇ ಪದಕ್ಕೆ ಏನಿರುತ್ತೆ ಅಂದ್ರೆ ಮಾತಿಗೊಂದು ಗೀಟು ಅಂತ ಅಂತಕ್ಕಂಥದ್ದನ್ನ ನಾವಲ್ಲಿ ನೋಡಬಹುದು. ಹಾಗಾದ್ರೆ ಏನೇನ್ ಬರುತ್ತೆ ಅಲ್ಲಿ ಉದಾಹರಣೆ ಅಂತಂದ್ರೆ, ಕಾಫಿ ಗೀಫಿ, ಹೌದು, ಕಾಫಿ ಗೀಫಿ. ಕಾಫಿ ಅಂದ್ರೆ ಗೊತ್ತು ನಮ್ಗೆ, ಕುಡಿಯುವಂತ ಒಂದು ಪಾನೀಯ. ಆದ್ರೆ ಗೀಫಿ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಆನಂತರ ಹುಳ ಹುಪ್ಪಡಿ, ಇಲ್ಲಿ ಹುಳ ಅಂತ ಗೊತ್ತು ನಮ್ಗೆ, ಒಂದು ಕ್ರಿಮಿ. ಹೌದು, ಹುಪ್ಪಡಿ ಅಂದ್ರೆ ಗೊತ್ತಿಲ್ಲ. ನಂತರ ಮಠ ಗಿಟ, ಮಠಕ್ಕೆ ಅರ್ಥ ಇದೆ, ಗಿಟಕ್ಕೆ ಅರ್ಥ ಇಲ್ಲ. ಹೌದಾ. ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ಹಣ ಗಿಣ, ಇಲ್ಲಿ ಮೊದಲ ಅರ್ಥ ಯಾವ್ದು ಬರುತ್ತೆ ಹೇಳ್ರಿ? ಹಣ, ಅದಕ್ಕೆ ಅರ್ಥ ಬರುತ್ತೆ, ಎರಡನೇದಕ್ಕೆ ಅರ್ಥ ಬರಲ್ಲ. ಈ ರೀತಿ ಇದ್ರೂ ಕೂಡ ಅದನ್ನ ನಾವೇನಂತ ತಗೋತೀವಿ, ಜೋಡು ನುಡಿಗೆ ಅದು ಉದಾಹರಣೆ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಬರುತ್ತೆ, ಪುಸ್ತಕ ಗಿಸ್ತಕ, ಹೌದು. ಪುಸ್ತಕಕ್ಕೆ ಅರ್ಥ ಇದೆ, ಆದ್ರೆ ಗಿಸ್ತಕಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾರ. ಹಾಗಾಗಿ ಈ ತರ ಬರುವಂತಹ ಪದಗಳಿಗೆ ನಾವು ಜೋಡು ನುಡಿ ಅಂತ ಹೇಳ್ತೀವಿ. ಇನ್ನು ಒಂದು ಉದಾಹರಣೆ, ದೇವ್ರು ಗೀವ್ರು, ಹೌದು, ದೇವ್ರು ಗೀವ್ರು. ದೇವ್ರು ಅನ್ನುವಂಥ ಪದಕ್ಕೆ ಅರ್ಥ ಇದೆ, ಅದರ ಗಿವ್ರು ಅನ್ನೋದಕ್ಕೆ ಅರ್ಥ ಇಲ್ಲ. ಈ ರೀತಿಯಾಗಿ ಇರುವಂತಹ ಪದಗಳನ್ನ ನಾವು ಜೋಡು ನುಡಿ ಅಂತ ಹೇಳ್ತೀವಿ. ಜೋಡು ನುಡಿಯಲ್ಲಿ 2 ರೀತಿಯಾದಂತಹ ಪದಗಳನ್ನ ನೋಡ್ತೀವಿ. ಒಂದು 2 ಪದಗಳಿಗೆ ಅರ್ಥ ಇರುವಂತಹದ್ದು, ಇನ್ನೊಂದು ಮೊದಲ ಪದಕ್ಕೆ ಮಾತ್ರ ಅರ್ಥ ಇರುವಂತಹದ್ದು ಅಂತ ಹೇಳ್ಬೋದು. ಈಗ ವಿರುಕ್ತಿ ಮತ್ತು ಜೋಡು ನುಡಿಯನ್ನ ಯಾವ ರೀತಿ ಕೊಡಬಹುದು ಅವರು ಅಂತಂದ್ರೆ, ನೋಡ್ರಿ, ಕಟ್ಟ ಕಡೆಗೆ ಅಂತ
ಒಂದನೇ ಸಂಬಂಧಿ ಪದ ಕೊಟ್ರೆ ಅದನ್ನ ಬಿಡಿಸೋದು ಹೇಗೆ, ಕಡೆಗೆ ಕಡೆಗೆ ಅಂತ ಬಿಡಿಸ್ತಾರೆ. ಅದೇ ತರ ಮೊತ್ತ ಮೊದಲು ಅಂತ ಕೊಟ್ರೆ ಅದನ್ನ ಯಾವ ತರ ಬಿಡಿಸ್ತೀರಿ, ಮೊದಲು ಮೊದಲು, ಈ ತರ ನಾವು ಬಿಡಿಸಬಹುದು ಅಂತ ಹೇಳ್ಬೋದು. ಆಮೇಲೆ ಮೊತ್ತ ಮೊದಲು ಅಂತ ಕೊಟ್ಟು ದ್ವಿರುಕ್ತಿ ಅಂತ ಕೊಡ್ತಾರೆ. ಮೊಟ್ಟ ಮೊದಲು ಅಂತ ಕೊಟ್ಟು ಮೊಟ್ಟ ಮೊದಲು, ಮೊಟ್ಟ ಮೊದಲು ಅಂದು ದ್ವಿರುಕ್ತಿ ಅಂತ ಹೇಳಿದ್ವಿ. ಅದೇ ತರ ಇಲ್ಲಿ ಆಟ ಪಾಠ ಅಂತ ಕೊಟ್ರು ನೋಡ್ರಿ. ಇಲ್ಲಿ ಮೊಟ್ಟ ಮೊದಲು ಅಂತ ಹೇಳಿ ದ್ವಿರುಕ್ತಿ ಆಯ್ತು ಎಂದು ಒಂದು ಮತ್ತು ಎರಡನೇ ಸಂಬಂಧಿ ಪದ. ಆಟ ಪಾಠ ಕೊಟ್ಟು ಏನ್ ಮಾಡ್ತಾರೆ, ಅದು ಯಾವುದು ಅಂತ ಕೊಡ್ತಾರೆ. ಆಟ ಪಾಠ ಯಾವ್ದಾಗುತ್ತೆ, ಜೋಡು ನುಡಿ. ಜೋಡು ನುಡಿ. ಈ ರೀತಿಯಾಗಿ ನಿಮ್ಗೆ ಏನ್ ಮಾಡ್ತಾರ, ಜೋಡು ನುಡಿ ಮತ್ತು ದ್ವಿರುಕ್ತಿಗಳನ್ನ ಮೂರನೇ ಸಂಬಂಧಿ ಪದದಲ್ಲಿ ಕೊಡ್ತಾರ. ಹಾಗಾಗಿ ದ್ವಿರುಕ್ತಿಗಳನ್ನ ಮತ್ತು ಜೋಡು ನುಡಿಗಳನ್ನ ನೀವೆಲ್ಲರೂ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.